ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿರುವಂಥ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಸೆಕ್ಷನ್ ಡಿ ಅನ್ನು ತೊಗೊಂಡಿದ್ದೇನೆ. ಸೆಕ್ಷನ್ ಡಿ ಅನ್ನೋದು ಇಲ್ಲಿ ನಿಮಗೆ 12 ಮಾರ್ಕ್ಸಿಗೆ ಕ್ವಶನ್ಸನ್ನು ಕೇಳ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಸೆಕ್ಷನ್ ಇದು. ಇಲ್ಲಿ ನೀವು 4 ಕ್ವಶನನ್ನು ಅಟೆಂಡ್ ಮಾಡಬೇಕಾಗಿ ಬರುತ್ತೆ. ಟೋಟಲಿ ನಿಮಗೆ 7 ಕ್ವಶನ್ಸನ್ನು ಕೊಟ್ಟಿರ್ತಾರೆ, ಬಟ್ ಅದರಲ್ಲಿ ನೀವು ಕೇವಲ 4 ಕ್ವಶನನ್ನು ಅಟೆಂಡ್ ಮಾಡ್ತೀರಿ. ಮಾಡೆಲ್ ಕ್ವಶನ್ ಪೇಪರನ್ನು ನೀವು ಚೆಕ್ ಮಾಡ್ಬೋದು. ನೋಡಿ, ಇಲ್ಲಿ ಮೊದಲನೇ 2 ಕ್ವಶನ್ ಏನಿದೆ ಇದು ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರಿಂದ ಕೇಳಿರ್ತಾರೆ ನಿಮಗೆ. ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ಏನಿದೆ ಅದು ಥಿಯರಿ ಇರುತ್ತೆ ಕಂಪ್ಲೀಟಾಗಿ, ಹಾಗಾಗಿ ಅದನ್ನ ನೀವು ಓದ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಮೊದಲನೇ ಕ್ವಶನ್ ಏನಿದೆ ಅಂತ ಹೇಳಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಬೇಸಿಕ್ ಅಕೌಂಟಿಂಗ್ ಟರ್ಮ್ಸ್. ಅಂದರೆ ಅಕೌಂಟಿಂಗ್ ಟರ್ಮಿನಾಲಜಿ ಮೇಲೆ ಒಂದು ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಿಮಗೆ ಎಂಟಿಟಿ, ಟ್ರಾನ್ಸಾಕ್ಷನ್, ಕ್ಯಾಪಿಟಲ್, ರೆವೆನ್ಯೂ, ಓಚರ್, ಗೂಡ್ಸ್ ಬಗ್ಗೆ ಕೇಳಿದ್ದಾರೆ. ಇವಿಷ್ಟೇ ಅಲ್ಲ, ಇನ್ನು ತುಂಬ ಅಕೌಂಟಿಂಗ್ ಟರ್ಮ್ಸ್ಗಳಿವೆ. ಅವುಗಳು ಬೇಕು ಅಂತ ಅಂದರೆ ನೀವು ವಿಡಿಯೋನ ಚೆಕ್ ಮಾಡಿ. ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಪಾರ್ಟ್ ವೈಸಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಟೋಟಲಿ 3 ಪಾರ್ಟಿನ ವಿಡಿಯೋ ಇದೆ. ನೀವು ಬೇಕಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಬೋದು. ಎರಡನೇ ಕ್ವಶನ್ ಇಲ್ಲಿ ಸೆಕೆಂಡ್ ಚಾಪ್ಟರಿಂದ ಬರ್ತಾ ಇದೆ. ಇಲ್ಲಿ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕಾನ್ಸೆಪ್ಟ್ಗಳ ಬಗ್ಗೆ ಕೇಳಿದ್ದಾರೆ. ಅಂದರೆ ಅಕೌಂಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಕನ್ವೆನ್ಷನ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ನಿಮಗೆ ಒಂದು ಕ್ವಶನ್ ಬರುತ್ತೆ. ಇದರಲ್ಲೂ ಅಷ್ಟೇ ನಾನು 4 ಪಾರ್ಟಲ್ಲಿ ವಿಡಿಯೋನ ಡಿವೈಡ್ ಮಾಡಿದ್ದೇನೆ. ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ಗಳನ್ನು ನಾನು ಎಕ್ಸಾಂಪಲ್ಸ್ ಎಲ್ಲ ಕನ್ನಡದಲ್ಲಿ ಕೊಟ್ಟಿದ್ದೇನೆ ಮತ್ತು ಕತೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬೇಕು ಅಂತ ಅನಿಸಿದರೆ ಒಂದ್ಸಲ ವಿಡಿಯೋನ ಚೆಕ್ ಮಾಡಿ. ಇಲ್ಲಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ಇದನ್ನೆಲ್ಲ ನೀವು ಹುಡುಕೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಡೈರೆಕ್ಟಾಗಿ ಹೋಮ್ ಪೇಜ್ಗೆ ಬರ್ಬೋದು. ಅಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ವಿಡಿಯೋಗಳು ಡೈರೆಕ್ಟಾಗಿಯೇ ಸಿಗುತ್ತೆ. ಅದು ಹೇಗೆ ಅಂತ ಹೇಳ್ತೇನೆ, ಒಂದು ನಿಮಿಷ ಇದನ್ನ ನೋಡಿ. ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿರುತ್ತೆ, ಹೌದಾ? ಅದರಲ್ಲಿ ಯಾವ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ, ಅದನ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಿ. ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಆನ್ ಮಾಡ್ತೀರಿ. ಇದರಿಂದ ನಿಮ್ಗೇನು ಬೆನಿಫಿಟ್ ಆಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ ಚಾನಲ್ ಸಬ್ಸ್ಕ್ರಿಪ್ಷನ್ ಲೀಸ್ಟಲ್ಲಿ ಹೋಗಿ ಸೇವ್ ಆಗುತ್ತೆ. ಅದರಿಂದ ನೀವು ಯಾವಾಗ ಬೇಕಾದರೂ ಸರ್ಚ್ ಮಾಡ್ದೇನೆ ಆ ಚಾನಲ್ನ ಹೋಮ್ ಪೇಜಿಗೆ ಹೋಗ್ಬೋದು. ಅದು ಹೇಗೆ ಅಂತ ಹೇಳ್ತೇನೆ. ಇಲ್ಲಿ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಯಾವ್ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಹೇಳಿ ಎಲ್ಲ ಚಾನಲ್ ಲೀಸ್ಟ್ ಅನ್ನೋದಲ್ಲಿ ಮೇಲ್ಗಡೆ ತೋರಿಸ್ತಾ ಹೋಗುತ್ತೆ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿದ್ರೆ ಚಾನಲ್ನ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ವ್ಯೂ ಚಾನಲ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಆ ಚಾನಲ್ನ ಹೋಮ್ ಪೇಜ್ಗೆ ಹೋಗ್ತೀರಿ. ಅಲ್ಲಿ ಪ್ಲೇ ಲಿಸ್ಟ್ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಇಯರ್ PUC ಸಪರೇಟ್ ಆದ ಒಂದು ಫೋಲ್ಡರ್ ಸಿಗುತ್ತೆ, ಸೆಕೆಂಡ್ ಇಯರ್ PUC ಒಂದು ಸಪರೇಟ್ ಆಗಿರೋ ಫೋಲ್ಡರ್ ಸಿಗುತ್ತೆ, ಅಂಡ್ ನಿಮಗಿದು ತಿಳಿದಿದೆಯಾ ಅಂತ ಹೇಳಿ ಒಂದು ಸಪರೇಟ್ ಆಗಿರೋ ಫೋಲ್ಡರ್ ಇದೆ. ಇನ್ನು ಫಸ್ಟ್ ಇಯರ್ನ ಒಂದು ಫೋಲ್ಡರ್ನ ನೀವು ಓಪನ್ ಮಾಡಿದ್ರೆ ಅಲ್ಲಿ ಚಾಪ್ಟರ್ ವೈಸ್ ಅಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಆಗಿದ್ದು ಸಿಗ್ತಾ ಹೋಗುತ್ತೆ. ನಾನಿಲ್ಲಿ ಕತೆ ರೀತಿಯಲ್ಲಿ ಕಾನ್ಸೆಪ್ಟ್ಗಳನ್ನ ಹೇಳಿದ್ದೇನೆ. ಕತೆ ರೀತಿಯಲ್ಲಿ ನಾನು ಫಸ್ಟ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದು ಅಲ್ಲದೆ ನಾನಿಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇರ್ತೇನೆ. ಆ ವಿಡಿಯೋ ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಈ ಎಲ್ಲ ಬೆನಿಫಿಟ್ಗೋಸ್ಕರ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರಿಪ್ಷನ್ ಬಟನ್ ನ ಕ್ಲಿಕ್ ಮಾಡಿ ಬೆಲ್ ಬಟನ್ ನ ಆನ್ ಮಾಡ್ಕೊಳ್ಳಿ. ನಾವೀಗ ಮುಂದೆ ಹೋಗೋಣ. ನೋಡಿ, ಇಲ್ಲಿ ಕ್ವಶನ್ ನಂಬರ್ 28 ನಿಮಗೆ ಜರ್ನಲ್ ಮೇಲೆ ಇರುತ್ತೆ. ಜರ್ನಲೈಸ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್. ಸೊ ಇಲ್ಲಿ ನಿಮಗೆ ಟೋಟಲಿ 12 ಟ್ರಾನ್ಸಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಒಂದೊಂದು ಟ್ರಾನ್ಸಾಕ್ಷನ್ಗೂ ಒಂದೊಂದು ಮಾರ್ಕ್ಸ್ ಹಾಗೆ ಕ್ಯಾರಿ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ನೀವು ಫಾರ್ಮೇಟ್ ಹಾಕೊಳ್ಬೇಕಾಗತ್ತೆ. ಫಾರ್ಮೇಟ್ ಅಂತ ಅಂದರೆ ಡೇಟ್, ಪರ್ಟಿಕ್ಯುಲರ್, LF, ಡೆಬಿಟ್ ಅಮೌಂಟ್, ಕ್ರೆಡಿಟ್ ಅಮೌಂಟ್. ಸೊ ಈ ಥರ ಒಂದು ಫಾರ್ಮೇಟ್ ಇರುತ್ತೆ. ಈ ಫಾರ್ಮೇಟ್ ಬಗ್ಗೆ, ಜರ್ನಲ್ ಬಗ್ಗೆ, LF ಅಂದರೆ ಏನು, ನರೇಷನ್ ಅಂದರೆ ಏನು, ಜರ್ನಲೈಸಿಂಗ್ ಅಂದರೆ ಏನು, ಇದೆಲ್ಲವೂ ಕೂಡ ನಾನು ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ. ಬೇಕಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ ನೀವು. ನಾನಿಲ್ಲಿ ಡೈರೆಕ್ಟಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ. ಮೊದಲನೇ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ 2020 January 1st ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್ ₹25,000. ಸೊ 25,000ನ ಕ್ಯಾಶಿಂದ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಕ್ಯಾಪಿಟಲ್ 25,000 ಆಗುತ್ತೆ. ಪ್ರತಿಯೊಂದು ಟ್ರಾನ್ಸಾಕ್ಷನಲ್ಲೂ ನಾವು ಮೊದಲು ನೋಡಬೇಕಾಗಿರೋದೇನು ಅಂತ ಅಂದರೆ ಅಲ್ಲಿ ಇರುವಂತಹ 2 ಅಕೌಂಟ್ ಯಾವುದು ಅಂತ ಹೇಳಿ. ಸೊ ಇಲ್ಲಿ ಇರುವಂಥ 2 ಅಕೌಂಟ್ ಯಾವುದಾಗತ್ತೆ? ಒಂದು ಕ್ಯಾಪಿಟಲ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ನೆಕ್ಸ್ಟ್, ಇದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ. ಅಂದರೆ ಇಲ್ಲಿ ನಾವು ರೂಲನ್ನು ಅಪ್ಲೈ ಮಾಡಬೇಕು, ಹೌದಾ? ಹಾಗಾಗಿ ಕ್ಯಾಪಿಟಲ್ ಅನ್ನೋದು ಕ್ಯಾಪಿಟಲ್ನ ಕೆಟಗರಿಯಲ್ಲೇ ಬರುತ್ತೆ. ಕ್ಯಾಪಿಟಲ್ನ ಕೆಟಗರಿಯಲ್ಲಿ ಬರೋದೇ 2 ಐಟಮ್, ಒಂದು ಡ್ರಾಯಿಂಗ್, ಇನ್ನೊಂದು ಕ್ಯಾಪಿಟಲ್. ಓಕೆ, ಸೊ ಇದು ಕ್ಯಾಪಿಟಲ್ನ ಕೆಟಗರಿಯಲ್ಲಿ ಬರುತ್ತೆ. ನೆಕ್ಸ್ಟ್, ಕ್ಯಾಶ್ ಅನ್ನೋದು ಅಸೆಟ್ ಆಗುತ್ತೆ. ಇದು ಅಸೆಟ್ನ ಕೆಟಗರಿಯಲ್ಲಿ ಬರುತ್ತೆ. ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಕ್ಯಾಪಿಟಲ್ನ ರೂಲ್ ಏನು? ಡೆಬಿಟ್ ಡಿಕ್ರೀಸಸ್ ಆ್ಯಂಡ್ ಕ್ರೆಡಿಟ್ ಇನ್ಕ್ರೀಸಸ್. ಆ್ಯಂಡ್ ಅಸೆಟ್ನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ನೋಡಿ, ಇಲ್ಲಿ ಕ್ಯಾಶ್ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ? ಕ್ಯಾಶ್ ಫರ್ಮಿಗೆ ಬರ್ತಾ ಇದೆಯೋ ಅಥವಾ ಫರ್ಮಿಂದ ಹೊರಗಡೆ ಹೋಗ್ತಾ ಇದೆಯೋ? ಓನರ್ ಆದವನು
ಬಿಸ್ನೆಸ್ಸಿಗೆ ಕ್ಯಾಶನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ ಆ್ಯಸ್ ಎ ಕ್ಯಾಪಿಟಲ್, ಹೌದಾ? ಹಾಗಾಗಿ ಕ್ಯಾಶ್ ಏನಾಗ್ತಾ ಇದೆ, ಫರ್ಮಿಗೆ ಬರ್ತಾ ಇದೆ, ಕ್ಯಾಶ್ ಹೆಚ್ಚಾಗ್ತಾ ಇದೆ. ಕ್ಯಾಶ್ ಅನ್ನೋದು ಒಂದು ಅಸೆಟ್, ಹೌದಾ? ಅಸೆಟ್ ಹೆಚ್ಚಾದರೆ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಆ್ಯಂಡ್ ಕ್ಯಾಪಿಟಲ್ ಅಂದರೆ ಬಂಡವಾಳನೂ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹಾಗಾಗಿ ಆ್ಯಸ್ ಪರ್ ದ ರೂಲ್ ನಾವೇನು ಮಾಡಬೇಕಾಗತ್ತೆ, ಕ್ರೆಡಿಟ್ ಮಾಡಬೇಕಾಗತ್ತೆ ಕ್ಯಾಪಿಟಲ್ ಅಕೌಂಟನ್ನು. ಜರ್ನಲ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಯಾಕೆ ನಾವು ಕ್ಯಾಶನ್ನು ತೊಗೊಳ್ತೀವಿ? ಬಿಕಾಸ್ ಡೆಬಿಟ್ ಆಸ್ಪೆಕ್ಟ್ ಏನಿರುತ್ತೆ ಅದನ್ನು ನಾವು ಮೊದಲು ತೊಗೊಳ್ತೀವಿ, ಅದಾದ ನಂತರ ನಾವು ಕ್ರೆಡಿಟ್ ಆಸ್ಪೆಕ್ಟನ್ನು ತೊಗೊಳ್ಳೋದು. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನ ರೆಕಾರ್ಡ್ ಮಾಡೋಣ. ಆ್ಯಂಡ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆದ ನಂತರ ನೀವು ಇಲ್ಲಿ ನರೇಶನ್ನ ಬರೀಲೇಬೇಕಾಗತ್ತೆ. ನರೇಶನ್ ಏನು ಅಂತ ಅಂದರೆ, ಬಿಸ್ನೆಸ್ ಸ್ಟಾರ್ಟೆಡ್ ವಿತ್ ಕ್ಯಾಶ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ 2020 January 3 ಓಪನ್ಡ್ ಬ್ಯಾಂಕ್ ಅಕೌಂಟ್ ವಿತ್ SBI 5000. ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದಾರೆ. ಸೊ ಸ್ವಲ್ಪ ಯೋಚನೆ ಮಾಡಿ, ನೀವು ಬ್ಯಾಂಕಲ್ಲಿ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಹೋದಾಗ ನೀವು ಕ್ಯಾಶ್ ಕೊಡ್ತೀರಿ, ಹೌದಾ? ಅಂದರೆ ನಿಮ್ಮ ಕೈಯಲ್ಲಿದ್ದ ಕ್ಯಾಶ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ಹೆಚ್ಚಾಗತ್ತೆ. ಸೊ ಇಲ್ಲಿ ಬರುವಂಥ ಎರಡು ಅಕೌಂಟ್ ಯಾವುದಾಗತ್ತೆ, ಒಂದು ಕ್ಯಾಶ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. ಇನ್ನು ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅನ್ನೋದು ಯಾವ ಕೆಟಗರಿಯಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ. ಇದು ಎರಡೂ ಕೂಡ ಅಸೆಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಕ್ಯಾಶ್ ಏನಾಗ್ತಾ ಇದೆ, ಕೈಯಲ್ಲಿರೋದು ಕಡಿಮೆ ಆಗುತ್ತೆ, ಹೌದಾ? ಆ್ಯಂಡ್ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ಹೆಚ್ಚಾಗತ್ತೆ. ಸೊ ಇಲ್ಲಿ ಡೆಬಿಟ್ ಆಗ್ತಾ ಇರೋದು ಯಾವುದು, ಇನ್ಕ್ರೀಸಿಂಗ್ ಆಸ್ಪೆಕ್ಟನ್ನು ನಾವು ಡೆಬಿಟ್ ಮಾಡ್ತೀವಿ. ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕ್ಯಾಶ್ ಅಕೌಂಟ್ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಇದನ್ನ ರೆಕಾರ್ಡ್ ಮಾಡೋಣ. 2020 January 3 ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನರೇಶನ್, ಅಕೌಂಟ್ ಓಪನ್ಡ್ ಇನ್ ಬ್ಯಾಂಕ್. ಸೊ ಇಲ್ಲಿ ನೋಡಿ, ನೀವು ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ತೀರಿ, ಹೌದಾ? ಅಲ್ಲಿ ಬ್ಯಾಂಕಿನ ಹೆಸರು ಕೂಡ ತೊಗೊಳ್ಬೋದು, SBI ಅಕೌಂಟ್, ಇಲ್ಲ ಬ್ಯಾಂಕ್ ಅಕೌಂಟ್ ಅಂತ ಅಷ್ಟೇ ಕೂಡ ತೊಗೊಳ್ಬೋದು. ನೆಕ್ಸ್ಟ್ 2020 January 5 ಬಾಟ್ ಗೂಡ್ಸ್ ಫ್ರಾಮ್ ಸತೀಶ್ ಆನ್ ಕ್ರೆಡಿಟ್ ₹7,000. ಸೊ ಕ್ರೆಡಿಟ್ ಬೇಸ್ ಮೇಲೆ ನಡೆದಿದೆ ಈ ಟ್ರಾನ್ಸಾಕ್ಷನ್. ಸತೀಶ್ ಅನ್ನೋ ವ್ಯಕ್ತಿಯಿಂದ ಫರ್ಮ್ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದೆ. ಅಂದರೆ ಫರ್ಮಿಗೆ ಏನು ಬರ್ತಾ ಇದೆ, ಗೂಡ್ಸ್ ಬರ್ತಾ ಇದೆ, ಹೌದಾ? ಕ್ಯಾಶನ್ನು ಪೇ ಮಾಡಿಲ್ಲ, ಬಿಕಾಸ್ ಕ್ರೆಡಿಟ್ ಬೇಸ್ ಮೇಲೆ ಆಗಿದೆ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಬೇಸ್ ಮೇಲೆ ಆಗಿದೆ ಅಂದರೆ ಅರ್ಥ ಏನು, ಇಮಿಡಿಯೇಟ್ಲಿ ಕ್ಯಾಶ್ ಪೇ ಮಾಡಿರೋದಿಲ್ಲ, ಮುಂದೊಂದು ದಿನ ಪೇ ಮಾಡ್ತೆ ಅಂತ ಹೇಳಿರುತ್ತೆ ಫರ್ಮ್. ಓಕೆ, ಸೊ ಇಲ್ಲಿ ಬರುವಂಥ ಎರಡು ಆಸ್ಪೆಕ್ಟ್ ಯಾವುದು ಅಂತ ಹೇಳಿ ಮೊದಲು ನೋಡೋಣ. ಸೊ ಇಲ್ಲಿ ಬರುವಂಥ ಎರಡು ಅಕೌಂಟ್ ಅಂದರೆ ಒಂದು ಪರ್ಚೇಸ್ ಅಕೌಂಟ್, ಇನ್ನೊಂದು ಸತೀಶ್ ಅಕೌಂಟ್. ಸೊ ಯಾವಾಗ ಗೂಡ್ಸಿಗೆ ರಿಲೇಟೆಡ್ ಆಗಿ ಅಲ್ಲಿ ಪರ್ಚೇಸ್ ಆಗುತ್ತೆ, ಸೇಲ್ ಆಗುತ್ತೆ, ಆಗ ನಾವು ಗೂಡ್ಸ್ ಅಕೌಂಟ್ ಅಂತ ತೊಗೊಳ್ಬಾರ್ದು, ಪರ್ಚೇಸ್ ಅಕೌಂಟ್ ಆರ್ ಸೇಲ್ಸ್ ಅಕೌಂಟ್ ಅಂತ ತೊಗೊಳ್ತೀವಿ. ಇದು ಯಾಕೆ ಅಂತ ಹೇಳಿ ನಾನು ಆಲ್ರೆಡಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ನೀವು ಬೇಕಿದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಪರ್ಚೇಸ್ ಅಕೌಂಟ್ ಆ್ಯಂಡ್ ಸತೀಶ್ ಅಕೌಂಟ್ ಅಂತ ಆಯಿತು. ಇಲ್ಲಿ ನಾವು ಪರ್ಚೇಸ್ ಅಕೌಂಟನ್ನು ಗೂಡ್ಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡ್ಬೋದು, ಇಲ್ಲ ಇದನ್ನ ಎಕ್ಸ್ಪೆನ್ಸಸ್ ಪಾಯಿಂಟ್ ಆಫ್ ವ್ಯೂ ಇಂದನೂ ನೋಡ್ಬೋದು. ಯಾಕೆ ಅಂತ ಅಂದರೆ, ಪರ್ಚೇಸ್ ಅನ್ನೋದು ಯಾವ ಕೆಟಗರಿಗೆ ಹೋಗುತ್ತೆ, ಇದು ಎಕ್ಸ್ಪೆನ್ಸಸ್ನ ಕೆಟಗರಿಗೆ ಹೋಗುತ್ತೆ. ಒಂದೊಮ್ಮೆ ನೀವಿಲ್ಲಿ ಗೂಡ್ಸ್ನ ಪಾಯಿಂಟ್ ಆಫ್ ವ್ಯೂ ಇಂದ ನೋಡೋದಿದ್ರೆ ಅಸೆಟ್ನ ಕೆಟಗರಿಯಲ್ಲೂ ನೀವು ಎನಲೈಸ್ ಮಾಡ್ಕೊಳ್ಬೋದು. ಅದು ಹೇಗೆ ಅಂತ ಹೇಳ್ತೇನೆ. ಇನ್ನು ಸತೀಶ್ ಅಕೌಂಟ್ ಏನಾಗುತ್ತೆ, ಇಲ್ಲಿ ಲೈಬಲಿಟಿ ಆಗುತ್ತೆ, ಬಿಕಾಸ್ ಇವನು ಕ್ರೆಡಿಟರ್, ಹೌದಾ? ಫರ್ಮ್ ಯಾರಿಗೆ ಅಮೌಂಟನ್ನು ಪೇ ಮಾಡೋದಿರುತ್ತೋ ಆ ವ್ಯಕ್ತಿಯನ್ನು ಕ್ರೆಡಿಟರ್ ಅಂತೇಳಿ ಕನ್ಸಿಡರ್ ಮಾಡ್ಕೋತೀವಿ. ಅದೇ ಒಂದೊಮ್ಮೆ ಫರ್ಮಿಗೆ ಯಾವುದಾದ್ರೂ ವ್ಯಕ್ತಿ ಅಥವಾ ಯಾವುದಾದ್ರೂ ಒಂದು ಎಂಟಿಟಿ ಅಮೌಂಟನ್ನು ಪೇ ಮಾಡೋದಿದ್ರೆ ಅವನನ್ನು ಡೆಟಾರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂದರೆ ಫರ್ಮಿಗೆ ಯಾರಾದರೂ ದುಡ್ಡು ಕೊಡೋನಿದ್ರೆ ಅವನು ಡೆಟರ್ ಆಗ್ತಾನೆ, ಫರ್ಮ್ ಯಾರಿಗಾದರೂ ಬೇರೆಯವರಿಗೆ ದುಡ್ಡನ್ನು ಕೊಡೋದಿದ್ರೆ ಆ ವ್ಯಕ್ತಿ ಕ್ರೆಡಿಟರ್ ಆಗ್ತಾನೆ. ಇಲ್ಲಿ ಫರ್ಮ್ ಸತೀಶನಿಗೆ ದುಡ್ಡನ್ನು ಪೇ ಮಾಡಬೇಕು, ಹೌದಾ? ಹಾಗಾಗಿ ಅವನು ಕ್ರೆಡಿಟರ್ ಆಗ್ತಾನೆ. ಕ್ರೆಡಿಟರ್ ಅಂದರೆ ಯಾರು, ಲೈಬಲಿಟಿಯಲ್ಲಿ ಬರ್ತಾರೆ, ಹೌದಾ? ಯಾಕೆ ಲೈಬಲಿಟಿಯಲ್ಲಿ ಬರ್ತಾರೆ ಅಂತ ಅಂದರೆ, ಲೈಬಲಿಟಿ ಅನ್ನೋದು ಒಂದು ಬರ್ಡನ್ ಆಗಿರುತ್ತೆ, ಒಂದು ಹೊಣೆಗಾರಿಕೆ ಆಗಿರುತ್ತೆ, ಅವನಿಗೆ ಅಮೌಂಟನ್ನು ಪೇ ಮಾಡಲೇಬೇಕು ಅನ್ನುವಂಥದ್ದು, ಹೌದಾ? ಹಾಗಾಗಿ ಕ್ರೆಡಿಟರ್ ಲೈಬಲಿಟಿ ಆಗತ್ತೆ. ಅಂದರೆ ಸತೀಶ್ ಏನಾಗ್ತಾನೆ, ಲೈಬಲಿಟಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ಕೋತೀವಿ. ಇಲ್ಲಿ ನೋಡಿ, ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಮೊದಲು ಸತೀಶ್ ಅಕೌಂಟಿಗೆ ನಾನು ರೂಲನ್ನು ಅಪ್ಲೈ ಮಾಡ್ತೇನೆ. ಲೈಬಲಿಟಿಯ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಲೈಬಲಿಟಿ ಹೆಚ್ಚಾಗ್ತಾ ಇದೆ, ಬಿಕಾಸ್ ಇನ್ನೂ ಫರ್ಮ್ ಅಮೌಂಟನ್ನು ಪೇ ಮಾಡಿಲ್ಲ, ಮುಂದೊಂದಿನ ಪೇ ಮಾಡುತ್ತೆ. ಹಾಗಾಗಿ ಲೈಬಿಲಿಟಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಹೆಚ್ಚಾದರೆ ನಾವೇನು ಮಾಡಬೇಕು, ಕ್ರೆಡಿಟ್ ಮಾಡಬೇಕು ಆ್ಯಸ್ ಪರ್ ದ ರೂಲ್.
ಇನ್ನು ಪರ್ಚೇಸ್ ಅಕೌಂಟಿಗೆ ಬರೋಣ. ಪರ್ಚೇಸ್ ಅಕೌಂಟನ್ನು ಮೊದಲು ಎಕ್ಸ್ಪೆನ್ಸಸ್ನ ಕೆಟಗರಿಯಲ್ಲಿ ಅಪ್ಲೈ ಮಾಡಿ ತೋರಿಸ್ತೇನೆ. ಎಕ್ಸ್ಪೆನ್ಸಸ್ನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ನಾವು ಗೂಡ್ಸನ್ನು ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ಎಕ್ಸ್ಪೆನ್ಸಸ್ ಏನಾಗುತ್ತೆ? ಹೆಚ್ಚಾಗತ್ತೆ. ಎಕ್ಸ್ಪೆನ್ಸಸ್ ಹೆಚ್ಚಾದರೆ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಇನ್ನು ಇದನ್ನು ಅಸೆಟ್ನ ಒಂದು ಕೆಟಗರಿಯಲ್ಲಿ ಅಪ್ಲೈ ಮಾಡಿ ತೋರಿಸ್ತೇನೆ. ನೀವು ಅಸೆಟ್ನ ರೂಲ್ನ ಅಪ್ಲೈ ಮಾಡೋದಿದ್ರೆ ನೀವು ಗೂಡ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಬೇಕಾಗತ್ತೆ. ಓಕೆ, ಇಲ್ಲಿ ಗೂಡ್ಸ್ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ? ಫರ್ಮ್ ಗೂಡ್ಸನ್ನು ಪರ್ಚೇಸ್ ಮಾಡ್ತಾ ಇದೆ ಅಂದರೆ ಫರ್ಮಿಗೆ ಗೂಡ್ಸ್ ಬರ್ತಾ ಇದೆ. ಗೂಡ್ಸ್ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ. ಗೂಡ್ಸ್ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು? ಅಸೆಟ್ಟಿನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಗೂಡ್ಸ್ ಹೆಚ್ಚಾದರೆ ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ನೀವು ಅಸೆಟ್ನ ರೂಲ್ನ ಅಪ್ಲೈ ಮಾಡಿದ್ರು ನೀವು ಡೆಬಿಟ್ ಮಾಡಬೇಕಾಗಿ ಬರುತ್ತೆ. ನೀವು ಎಕ್ಸ್ಪೆನ್ಸಸ್ನ ರೂಲ್ ಅಪ್ಲೈ ಮಾಡಿದ್ರು ಕೂಡ ಡೆಬಿಟ್ ಮಾಡಬೇಕಾಗಿ ಬರುತ್ತೆ. ನೀವು ಹೇಗೆ ಬೇಕಿದ್ರೂ ರೂಲ್ನ ಅಪ್ಲೈ ಮಾಡ್ಕೊಳ್ಬೋದು. ಗೂಡ್ಸ್ ಪಾಯಿಂಟ್ ಆಫ್ ವ್ಯೂಯಿಂದನೂ ನೋಡ್ಬೋದು, ಇಲ್ಲ ಪರ್ಚೇಸ್ ಪಾಯಿಂಟ್ ಆಫ್ ವ್ಯೂಯಿಂದನೂ ನೋಡ್ಬೋದು. ಅದೇ ರೀತಿಯಲ್ಲಿ ಗೂಡ್ಸನ್ನು ಸೇಲ್ ಮಾಡಿದಾಗ ಸೇಲ್ಸ್ ಅಕೌಂಟ್ ಅಂತ ಬರುತ್ತೆ. ಸೇಲ್ಸ್ ಅಕೌಂಟನ್ನು ನೀವು ಅಸೆಟ್ನ ಕೆಟಗರಿಯನ್ನು ಅಪ್ಲೈ ಮಾಡಿನೂ ನೋಡ್ಬೋದು, ಇಲ್ಲ ರೆವೆನ್ಯೂ ಆರ್ ಇನ್ಕಮ್ನ ಕೆಟಗರಿನ ಅಪ್ಲೈ ಮಾಡಿ ಕೂಡ ನೋಡ್ಬೋದು. ಅಪ್ಲೈ ಮಾಡುವಾಗ ನೀವು ಗೂಡ್ಸ್ ಅಂತ ಹೇಳಿ ನೋಡ್ಬೋದು, ಆದರೆ ಅಕೌಂಟ್ ಅಂತ ಹೇಳಿ ನೀವು ಮೇಂಟೈನ್ ಮಾಡುವಾಗ ಗೂಡ್ಸ್ ಅಕೌಂಟ್ ಅಂತ ಎಲ್ಲೂ ಕೂಡ ತಗೊಳ್ಬಾರ್ದು. ಪರ್ಚೇಸ್ ಅಕೌಂಟ್ ಆರ್ ಸೇಲ್ಸ್ ಅಕೌಂಟ್ ಅಂತಾನೆ ತಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡೆಬಿಟ್ ಯಾವ್ದು ಬರ್ತಾ ಇದೆ? ಮೊದಲು ಪರ್ಚೇಸ್ ಅಕೌಂಟ್, ಹೌದಾ? ಹಾಗಾಗಿ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಸತೀಶ್ ಅಕೌಂಟ್ ಅಂತ ಆಗತ್ತೆ. ನರೇಶನ್: ಗೂಡ್ಸ್ ಪರ್ಚೇಸ್ಡ್ ಫ್ರಮ್ ಸತೀಶ್. Next transaction 2020 January 7 return goods to Satish ₹500. ಸೊ ಅವನಿಂದ ಗೂಡ್ಸನ್ನು ಪರ್ಚೇಸ್ ಮಾಡಿತ್ತು ಫರ್ಮ್, ಹೌದಾ? 7000 ವರ್ತಿನ ಗೂಡ್ಸನ್ನು ಪರ್ಚೇಸ್ ಮಾಡಿತ್ತು. ಅದರಲ್ಲಿ 500 ವರ್ತಿನ ಗೂಡ್ಸನ್ನು ರಿಟರ್ನ್ ಕಳಿಸ್ತಾ ಇದೆ. ಸೊ ಇದೇನು? ಪರ್ಚೇಸ್ ರಿಟರ್ನ್ ಆಗುತ್ತೆ ಟ್ರಾನ್ಸಾಕ್ಷನ್. ಸೊ ನೋಡಿ, ಇಲ್ಲಿ ಇವಾಗ ಎರಡು ಅಕೌಂಟ್ ಯಾವುದಾಗತ್ತೆ ಅಂತ ಅಂದರೆ, ಒಂದು ಸತೀಶ್ ಅಕೌಂಟ್, ಇನ್ನೊಂದು ಪರ್ಚೇಸ್ ರಿಟರ್ನ್ ಅಕೌಂಟ್. ಸತೀಶ್ ಅನ್ನೋನು ಕ್ರೆಡಿಟರ್ ಆಗಿದ್ದ, ಹೌದಾ? ಅಂದರೆ ಲೈಬಿಲಿಟಿ ಇನ್ಕ್ರೀಸ್ ಹಾಕೊಂಡಿತ್ತು. ಮೀನ್ಸ್ ಅವನಿಗೆ ಪೇಮೆಂಟ್ ಮಾಡೋದಿತ್ತು 7000 ವರ್ತಿನ ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ ಹಿಂದೆ, ಹೌದಾ? ಸೊ ಇದರಲ್ಲಿ 500 ವರ್ತಿನ ಗೂಡ್ಸ್ ರಿಟರ್ನ್ ಮಾಡ್ತಾ ಇದ್ವಿ ಅಂತ ಅಂದರೆ 500 ಅಷ್ಟು ಅಮೌಂಟ್ ಏನಾಗುತ್ತೆ? ಪೇಮೆಂಟ್ ಮಾಡುವ ಒಂದು ಹೊಣೆಗಾರಿಕೆ ಕಡಿಮೆ ಆಗುತ್ತೆ. ಅಂದರೆ ಲೈಬಿಲಿಟಿ ಏನಾಗ್ತಾ ಇದೆ ಅಂತ ಅರ್ಥ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಪರ್ಚೇಸ್ ಅನ್ನೋದು ಎಕ್ಸ್ಪೆನ್ಸಸ್ ಆಗುತ್ತೆ, ಹೌದಾ? ಇನ್ನು ಪರ್ಚೇಸ್ ರಿಟರ್ನ್ ಅಂತ ಅಂದರೆ ಎಕ್ಸ್ಪೆನ್ಸಸ್ನ ಅಪೋಸಿಟ್, ಅಂದರೆ ಇನ್ಕಮ್, ರೆವೆನ್ಯೂ ಆರ್ ಗೇನ್ನ ಕೆಟಗರಿಯಲ್ಲಿ ನಾವಿದನ್ನ ಅಪ್ಲೈ ಮಾಡ್ಕೊಳ್ತೀವಿ. ನೋಡಿ, ಪರ್ಚೇಸ್ ಮಾಡಿರುವ ಒಂದು ಗೂಡ್ಸನ್ನು ವಾಪಸ್ ಕಳಿಸ್ತಾ ಇದ್ದೀವಿ ಅಂತಂದರೆ ಅಷ್ಟು ಅಮೌಂಟನ್ನು ಪೇ ಮಾಡುವ ಒಂದು ರೆಸ್ಪಾನ್ಸಿಬಿಲಿಟಿ ಕಡಿಮೆ ಆಗುತ್ತೆ. ಅಂದರೆ ರೆವೆನ್ಯೂ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ರೂಲನ್ನು ಅಪ್ಲೈ ಮಾಡಿ ನೋಡೋಣ ಇವಾಗ. ಲ್ಯಾಬಿಲಿಟಿಯ ರೂಲ್ ಏನು? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್, ಹೌದಾ? ಸೊ ಇಲ್ಲಿ ನೋಡಿ, ಲ್ಯಾಬಿಲಿಟಿ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಆದರೆ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು ಆ್ಯಸ್ ಪರ್ ದ ರೂಲ್. ನೆಕ್ಸ್ಟ್ ಇಲ್ಲಿ ಪರ್ಚೇಸ್ ರಿಟರ್ನ್. ರೆವೆನ್ಯೂ ಆರ್ ಇನ್ಕಮ್ನ ರೂಲ್ ಇಲ್ಲಿ ನಾವು ಅಪ್ಲೈ ಮಾಡ್ತೀವಿ. ರೆವೆನ್ಯೂ ಆರ್ ಇನ್ಕಮ್ನ ರೂಲ್ ಏನು? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಸೊ ಇನ್ಕ್ರೀಸ್ ಆಗ್ತಾ ಇದೆ, ಹೌದಾ? ಹಾಗಾಗಿ ನಾವೇನು ಮಾಡಬೇಕಾಗತ್ತೆ? ಕ್ರೆಡಿಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಪರ್ಚೇಸ್ ರಿಟರ್ನ್ ಇದನ್ನು ನಾವು ಅಸೆಟ್ನ ಕೆಟಗರಿಯಲ್ಲೂ ಅಪ್ಲೈ ಮಾಡಿ ನೋಡ್ಬೋದು. ಪರ್ಚೇಸ್ ರಿಟರ್ನ್, ಸೇಲ್ಸ್ ರಿಟರ್ನ್ ಇವನ್ನು ನಾವು ಅಸೆಟ್ನ ಪಾಯಿಂಟ್ ಆಫ್ ವ್ಯೂನೂ ನೋಡ್ಬೋದು. ಯಾಕೆ ಅಂತ ಅಂದರೆ ಇಲ್ಲಿ ನಾವು ಗೂಡ್ಸನ್ನು ಬೇಸಾಗಿ ಇಟ್ಕೊಂಡು ನೋಡ್ತೀವಿ. ಓಕೆ, ಸೊ ಇಲ್ಲಿ ಅಸೆಟ್ನ ಪಾಯಿಂಟ್ ಆಫ್ ವ್ಯೂನ ನೋಡೋದಿದ್ರೆ ಏನಾಗುತ್ತೆ ಅಂತ ಹೇಳ್ತೇನೆ. ಇಲ್ಲಿ ನೋಡಿ, ಗೂಡ್ಸ್ ಏನಾಗ್ತಾ ಇದೆ? ಫರ್ಮಿಗೆ ಬರ್ತಾ ಇದೆಯೋ ಅಥವಾ ಫರ್ಮಿಂದ ವಾಪಸ್ ಹೋಗ್ತಾ ಇದೆಯೋ ಅಂತ ಹೇಳಿ. ಪರ್ಚೇಸ್ ಮಾಡಿರೋ ಗೂಡ್ಸನ್ನು ವಾಪಸ್ ಕಳಿಸ್ತಾ ಇದೆ ಫರ್ಮ್, ಅಂದರೆ ಗೂಡ್ಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ, ಹೌದಾ? ಅಸೆಟ್ಟಿನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಡಿಕ್ರೀಸ್ ಆದರೆ ಏನು ಮಾಡಬೇಕು? ಕ್ರೆಡಿಟ್ ಮಾಡಬೇಕು. ಸೊ ನಾವಿಲ್ಲಿ ಅದನ್ನೇ ಮಾಡಿರೋದು, ಹೌದಾ? ಅಸೆಟ್ಟನ್ನು ರೂಲ್ನ ಅಪ್ಲೈ ಮಾಡಿದ್ರು ಕ್ರೆಡಿಟ್ ಮಾಡಬೇಕಾಗತ್ತೆ. ರೆವೆನ್ಯೂ ಆರ್ ಇನ್ಕಮ್ನ ರೂಲ್ನ ಅಪ್ಲೈ ಮಾಡಿದ್ರು ನೀವು ಇಲ್ಲಿ ಕ್ರೆಡಿಟ್ ಮಾಡ್ತೀರಿ. ಅಲ್ಲಿ ರೆಕಾರ್ಡ್ ಮಾಡೋಣ. ಮೊದಲು ನಾವು ಡೆಬಿಟ್ ಆಸ್ಪೆಕ್ಟನ್ನು ರೆಕಾರ್ಡ್ ಮಾಡ್ತೀವಿ, ಹೌದಾ? ಹಾಗಾಗಿ ಡೆಬಿಟ್ ಆಸ್ಪೆಕ್ಟ್ ಅಂತಂದರೆ ಸತೀಶ್ ಅಕೌಂಟ್ ಡೆಬಿಟೆಡ್ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ನರೇಶನ್: ಗೂಡ್ಸ್ ರಿಟರ್ನ್ ಟು ಸತೀಶ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ 2020 ಜನವರಿ 8 ಇಶ್ಯೂಡ್ ಚೆಕ್ ಇನ್ ಫೇವರ್ ಆಫ್ ಸತೀಶ್. ಸತೀಶ್ನಿಗೆ ಅಮೌಂಟನ್ನು ಪೇ ಮಾಡ್ತಾ ಇದೆ ಫರ್ಮ್. ಹೇಗೆ ಅಮೌಂಟನ್ನು ಪೇ ಮಾಡ್ತಾ ಇದೆ? ಕ್ಯಾಶ್ ಥ್ರೂ ಪೇ ಮಾಡ್ತಾ ಇಲ್ಲ, ಇಲ್ಲಿ ಚೆಕ್ ಥ್ರೂ ಪೇ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಚೆಕ್ ಅಂತ ಅಂದರೆ ಏನು, ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ಬೇಕಾಗತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಬರುವಂಥ 2 ಅಕೌಂಟ್ ಯಾವುದಾಗತ್ತೆ ಅಂತ ಫಸ್ಟು ನೋಡ್ತೀವಿ. ಒಂದು ಬ್ಯಾಂಕ್ ಅಕೌಂಟ್, ಯಾಕೆ ಅಂತಂದರೆ ಚೆಕ್ ಅಂತ ಇದೆ ಹೌದಾ, ಹಾಗಾಗಿ ಬ್ಯಾಂಕ್ ಅಕೌಂಟ್ ಅಂತ ತೊಗೊಳ್ತೀವಿ. ಇನ್ನೊಂದು ಸತೀಶ್ ಕ್ರೆಡಿಟರ್ ಆಗಿದ್ದ ಹೌದಾ, ಅವನಿಗೆ ಅಮೌಂಟನ್ನು ಪೇ ಮಾಡಬೇಕಿತ್ತು, ಬರ್ಡನ್ ಹೆಚ್ಚಾಗಿತ್ತು. ಸೊ ಇಲ್ಲೀಗ ಆ ಬರ್ಡನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಅಂದರೆ 4000 ಅಮೌಂಟ್ ಅವನಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ, ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ, ಚೆಕ್ ಥ್ರೂ ಅಮೌಂಟನ್ನು ಪೇ ಮಾಡ್ತಾರೆ ಅಂತ ಅಂದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಹೌದಾ, ಅಮೌಂಟನ್ನು ವಿಡ್ರಾ ಮಾಡ್ತಾರೆ, ಹಾಗಾಗಿ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ. ಇನ್ನು ಸತೀಶ್ ಲೈಬಿಲಿಟಿ, ಇದು ಬಿಕಾಸ್ ಸತೀಶ್ ಕ್ರೆಡಿಟರ್ ಹೌದಾ, ಕ್ರೆಡಿಟರ್ ಅಂತ ಅಂದರೆ ಲೈಬಿಲಿಟಿ, ಅಮೌಂಟನ್ನು ಪೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಲ್ಯಾಬಿಲಿಟಿ ಏನಾಗುತ್ತೆ, ಬರ್ಡನ್ ಕಡಿಮೆ ಆಗುತ್ತೆ. ಸೊ ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಅದಕ್ಕೂ ಮೊದಲು ಇದು ಯಾವ ಕೆಟಗಿರಿಯಲ್ಲಿ ಬರುತ್ತೆ ಅಂತ ಹೇಳಿ ನೋಡೋಣ. ಬ್ಯಾಂಕ್ ಅಕೌಂಟ್ ಅನ್ನೋದು ಅಸೆಟ್ ಆಗುತ್ತೆ ಹೌದಾ, ಇನ್ನು ಕ್ರೆಡಿಟರ್ ಅಂದರೆ ಲೈಬಿಲಿಟಿ. ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ, ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಅಸೆಟ್ ಡಿಕ್ರೀಸ್ ಆದರೆ ಏನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ, ಅಂದರೆ ಬ್ಯಾಂಕ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡ್ತೀವಿ. ಇನ್ನು ಲ್ಯಾಬಿಲಿಟಿಯ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್ ಹೌದಾ. ಇಲ್ಲಿ ಲ್ಯಾಬಿಲಿಟಿ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಅಂದರೆ ರೂಲ್ ಪ್ರಕಾರ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೊ ಡೆಬಿಟ್ ಆಸ್ಪೆಕ್ಟನ್ನು ಫಸ್ಟ್ ರೆಕಾರ್ಡ್ ಮಾಡೋದು ಹೌದಾ, ಹಾಗಾಗಿ ಸತೀಶ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಸೊ ಇದನ್ನ ರೆಕಾರ್ಡ್ ಮಾಡೋಣ. ನರೇಶನ್, ಚೆಕ್ ಗಿವನ್ ಟು ಸತೀಶ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, 2020 January 10 ಗಿವ್ ಚಾರಿಟಿ ₹500. ಚಾರಿಟಿ ಅಂತ ಅಂದರೆ ಇದು ಒಂದು ರೀತಿಯ ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ನ ಕೆಟಗರಿಯಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ಕೋತೀವಿ. ಚಾರಿಟಿ ಹೇಗೆ ಪೇ ಆಗ್ತಾ ಇದೆ, ಕ್ಯಾಶ್ ಥ್ರೂ. ಬ್ಯಾಂಕ್ ಥ್ರೂ ಪೇ ಆದರೆ ಮಾತ್ರ ಅಲ್ಲಿ ಚೆಕ್ ಅಂತ ಇರುತ್ತೆ, ಇಲ್ಲ ಅಂದರೆ ಕ್ಯಾಶ್ ಪೇಮೆಂಟ್ ಆಗಿದೆ ಅಂತಲೇ ಅರ್ಥ. ಸೊ ಇಲ್ಲಿ ಬರುವಂಥ 2 ಆಸ್ಪೆಕ್ಟ್ಗಳು ಯಾವುದಾಗುತ್ತೆ ಅಥವಾ 2 ಅಕೌಂಟ್ ಯಾವುದಾಗುತ್ತೆ ಅಂತ ನೋಡಿದ್ರೆ, ಒಂದು ಎಕ್ಸ್ಪೆನ್ಸಸ್ ಅಂತ ಅಂದರೆ ಚಾರಿಟಿ ಅಕೌಂಟ್ ಅಂತೇಳಿ ತೊಗೊಳ್ತೀವಿ. ಯಾವಾಗಲೂ ಅಷ್ಟೇ ಎಕ್ಸ್ಪೆನ್ಸಸ್ನ ಪೇ ಮಾಡಿದಿದ್ರೆ ಅದರ ಹೆಸರಿಂದ ನಾವು ತೊಗೊಳ್ತೀವಿ. ಅಂದರೆ ಸ್ಯಾಲರಿ ಪೇಡ್ ಇದ್ದರೆ ಸ್ಯಾಲರಿ ಅಕೌಂಟ್, ರೆಂಟ್ ಪೇಡ್ ಇದ್ದರೆ ರೆಂಟ್ ಅಕೌಂಟ್, ಚಾರಿಟಿ ಪೇಡ್ ಅಂತ ಇದ್ದರೆ ಚಾರಿಟಿ ಅಕೌಂಟ್, ಈ ಥರ ತೊಗೊಳ್ತೀವಿ. ಹಾಗಾಗಿ ಇಲ್ಲಿ ಬರುವಂಥ ಮೊದಲನೇ ಅಕೌಂಟ್ ಅಂತ ಅಂದರೆ ಚಾರಿಟಿ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್. ಚಾರಿಟಿ ಅನ್ನೋದು ಏನಾಗುತ್ತೆ, ಎಕ್ಸ್ಪೆನ್ಸಸ್ನ ಕೆಟಗರಿಯಲ್ಲಿ ಇದು ಅಪ್ಲೈ ಆಗುತ್ತೆ ಹೌದಾ. ಇನ್ನು ಕ್ಯಾಶ್ ಅಂತ ಅಂದರೆ ಇದು ಅಸೆಟ್ನ ಕೆಟಗರಿಯಲ್ಲಿ ಅಪ್ಲೈ ಆಗುವಂಥದ್ದು. ಸೊ ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಎಕ್ಸ್ಪೆನ್ಸಸ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ನೋಡಿ ಇಲ್ಲಿ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ ಅಂತ ನೋಡಬೇಕು. ಎಕ್ಸ್ಪೆನ್ಸಸ್ನ ಇಲ್ಲಿ ಪೇ ಮಾಡ್ತಾ ಇದ್ದಾರೆ ಹೌದಾ. ಯಾಕೆ ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದಾರೆ, ಬಿಕಾಸ್ ಎಕ್ಸ್ಪೆನ್ಸಸ್ ಜನರೇಟ್ ಆಗಿದೆ ಅಂತ ಅರ್ಥ, ಅಂದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ. ಸೊ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ತುಂಬ ಸ್ಟೂಡೆಂಟ್ಸ್ ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋತಾರೆ ಅಂತ ಅಂದರೆ, ನಾವು ಎಕ್ಸ್ಪೆನ್ಸಸ್ನ ಪೇ ಮಾಡ್ತಾ ಇದ್ದೀವಿ ಹೌದಾ, ಹಾಗಾಗಿ ಎಕ್ಸ್ಪೆನ್ಸಸ್ ಕಡಿಮೆ ಆಗಬೇಕಲ್ವಾ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿ ಯಾಕೆ ನಾವು ಪೇ ಮಾಡ್ತಾ ಇದ್ದೀವಿ ಅಂತ ನೋಡಬೇಕು. ಯಾಕೆ ಪೇ ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಕ್ಸ್ಪೆನ್ಸಸ್ ಜನರೇಟ್ ಆಗಿದೆ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಎಕ್ಸ್ಪೆನ್ಸಸ್ ಪೇಡ್ ಅಂತ ಇದ್ದರೆ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗಿದೆ, ಸೊ ಅದನ್ನು ನಾವು ಡೆಬಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ಕ್ಯಾಶ್ ಅಕೌಂಟ್ ಇಲ್ಲಿ ನೋಡಿ, ಕ್ಯಾಶ್ ಏನಾಗ್ತಾ ಇದೆ, ಫರ್ಮಿಂದ ಹೊರಗಡೆ ಹೋಗ್ತಾ ಇದೆ, ಪೇ ಮಾಡ್ತಾ ಇದ್ದಾರೆ ಹೌದಾ, ಹಾಗಾಗಿ ಕ್ಯಾಶ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಅಸೆಟ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು, ಡಿಕ್ರೀಸ್ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ ಹೌದಾ, ಹಾಗಾಗಿ ನಾವು ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲಲ್ಲಿ ನಾವು ಇದನ್ನ ರೆಕಾರ್ಡ್ ಮಾಡುವಾಗ ಮೊದಲು ಡೆಬಿಟ್ ಆಸ್ಪೆಕ್ಟ್ನ ತೊಗೊಳ್ತೀವಿ, ಹಾಗಾಗಿ ಚಾರಿಟಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನರೇಶನ್, ಚಾರಿಟಿ ಗಿವನ್. 2020 January 15 ಪೇಡ್ ಎಲೆಕ್ಟ್ರಿಸಿಟಿ ಬಿಲ್ $750. ಅಗೇನ್ ಇದು ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ಬರುವಂಥ 2 ಅಕೌಂಟ್ ಅಂತ ಅಂದರೆ, ಒಂದು ಎಕ್ಸ್ಪೆನ್ಸಸ್ ಅಕೌಂಟ್, ಎಕ್ಸ್ಪೆನ್ಸಸ್ ಇಲ್ಲಿ ಯಾವುದು, ಎಲೆಕ್ಟ್ರಿಸಿಟಿ ಬಿಲ್ ಹೌದಾ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ಅಂತ ತೊಗೊಳ್ತೀವಿ, ಇನ್ನೊಂದು ಕ್ಯಾಶ್ ಅಕೌಂಟ್. ಅಗೇನ್ ಎಕ್ಸ್ಪೆನ್ಸಸ್ ಇಲ್ಲಿ ಪೇ ಮಾಡ್ತಾ ಇದ್ದೀವಿ, ಅಂದರೆ ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ ಹೌದಾ. ಎಲೆಕ್ಟ್ರಿಸಿಟಿ ಬಿಲ್ ಅನ್ನೋದು ಎಕ್ಸ್ಪೆನ್ಸಸ್ನ ಕೆಟಗರಿ ಆಗುತ್ತೆ ಆ್ಯಂಡ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಕ್ಯಾಶ್ ಇದು ಅಸೆಟ್ ಆಗುತ್ತೆ ಆ್ಯಂಡ್ ಅಸೆಟ್ ಏನಾಗ್ತಾ ಇದೆ, ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಬಿಕಾಸ್ ಕ್ಯಾಶನ್ನು ಪೇ ಮಾಡ್ತಾ ಇದ್ದೀವಿ, ಹಾಗಾಗಿ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿ ರೂಲ್ ಏನಾಗುತ್ತೆ, ಎಕ್ಸ್ಪೆನ್ಸಸ್ನ ರೂಲ್ ಏನು, ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ ಹೌದಾ, ಹಾಗಾಗಿ ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟನ್ನು. ಇನ್ನು
ಅಸೆಟ್ನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಅಸೆಟ್ ಏನಾಗ್ತಾ ಇದೆ ಮೀನ್ಸ್ ಕ್ಯಾಶ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ, ಹೌದಾ? ಹಾಗಾಗಿ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಮೊದಲು ಡೆಬಿಟ್ ಆಸ್ಪೆಕ್ಟನ್ನು ತೊಗೊಳ್ತೀವಿ ಅಲ್ವಾ? ಆದ್ದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನರೇಶನ್, electricity bill paid. Next transaction, 2020 January 18, bought office furniture rupees 3000. ಸೊ ಒಂದು ಫರ್ನಿಚರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಫರ್ನಿಚರ್ ಅನ್ನೋದು ಒಂದು ಅಸೆಟ್, ಹೌದಾ? ಅಸೆಟ್ಟನ್ನು ಹೇಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ? ಕ್ಯಾಶ್ ಕೊಟ್ಟು ಅಸೆಟ್ಟನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬರುವಂಥ ಎರಡು ಆಸ್ಪೆಕ್ಟ್ ಅಥವಾ ಎರಡು ಅಕೌಂಟ್ ಯಾವುದಾಗತ್ತೆ ಅಂತ ನೋಡ್ತೀವಿ. ಮೊದಲನೇದಾಗಿ ಏನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ? ಫರ್ನಿಚರನ್ನು, ಹೌದಾ? ಹಾಗಾಗಿ ಒಂದು ಫರ್ನಿಚರ್ ಅಕೌಂಟ್ ಆಗುತ್ತೆ. ಇನ್ನೊಂದು ಏನನ್ನು ಪೇ ಮಾಡ್ತಾ ಇದ್ದಾರೆ? ಕ್ಯಾಶನ್ನು ಪೇ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಅಕೌಂಟ್ ಕ್ಯಾಶ್ ಅಕೌಂಟ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಫರ್ನಿಚರ್ ಇದು ಕೂಡ ಒಂದು ಅಸೆಟ್ ಆಗುತ್ತೆ ಆ್ಯಂಡ್ ಕ್ಯಾಶ್ ಇದು ಕೂಡ ಅಸೆಟ್ನ ಕೆಟಗರಿಯಲ್ಲಿ ಅಪ್ಲೈ ಆಗುತ್ತೆ. ಸೊ ಈಗ ರೂಲನ್ನು ಅಪ್ಲೈ ಮಾಡೋಣ. ಅಸೆಟ್ ಅಂತ ಅಂದರೆ ಒಂದೇ ರೂಲ್, ಹೌದಾ? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಏನು ಇನ್ಕ್ರೀಸ್ ಆಗ್ತಾ ಇದೆ ಇಲ್ಲಿ? ಫರ್ನಿಚರ್ ಇನ್ಕ್ರೀಸ್ ಆಯಿತು ಅಥವಾ ಅಸೆಟ್ ಇನ್ಕ್ರೀಸ್ ಆಯಿತು ಅಂತ ಹೇಳಿ ಅರ್ಥ. ಇನ್ನು ಕ್ಯಾಶ್ ಏನಾಗ್ತಾ ಇದೆ? ಫರ್ಮಿಂದ ಹೊರಗಡೆ ಹೋಗ್ತಾ ಇದೆ, ಕ್ಯಾಶನ್ನು ಪೇ ಮಾಡ್ತಾ ಇದ್ದಾರೆ, ಹೌದಾ? ಹಾಗಾಗಿ ಕ್ಯಾಶ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಸೊ ಯಾವುದನ್ನು ಡೆಬಿಟ್ ಮಾಡಬೇಕಾಗತ್ತೆ? ಫರ್ನಿಚರ್ ಅಕೌಂಟನ್ನು ಡೆಬಿಟ್ ಮಾಡ್ತೀವಿ ಬಿಕಾಸ್ ಇನ್ಕ್ರೀಸಿಂಗ್ ಆಸ್ಪೆಕ್ಟ್, ಹೌದಾ? ಇನ್ನು ಕ್ರೆಡಿಟ್ ಯಾವ್ದು ಮಾಡ್ತೀವಿ? ಕ್ಯಾಶ್ ಅಕೌಂಟ್. ಸೊ ರೆಕಾರ್ಡ್ ಮಾಡೋಣ. ಫರ್ನಿಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನರೇಶನ್, ಫರ್ನಿಚರ್ ಪರ್ಚೇಸ್ಡ್. Next transaction, 2020 January 20, draw cash from bank for personal use. ಪರ್ಸ್ನಲ್ ಯೂಸ್ ಅಂತ ಯಾವಾಗ ವರ್ಡ್ ಬರುತ್ತೆ ಅದರ ಅರ್ಥ ಡ್ರಾಯಿಂಗ್ ಅಂತ ಹೇಳಿ. ಅಂದರೆ ಬಿಸ್ನೆಸ್ಸಿನ ದುಡ್ಡನ್ನು ಓನರ್ ಅವನ ಪರ್ಸ್ನಲ್ ಯೂಸಿಗೆ ವಿಡ್ರಾ ಮಾಡ್ಕೊಂಡು ಹೋಗಿರ್ತಾನೆ. ಕೆಲವು ಸಲ ಗೂಡ್ಸನ್ನು ಕೂಡ ಅವನು ತೊಗೊಂಡು ಹೋಗ್ಬೋದು. ಇಲ್ಲಿ ಬ್ಯಾಂಕಲ್ಲಿರೋ ದುಡ್ಡನ್ನು ಅವನು ವಿಡ್ರಾ ಮಾಡ್ತಾ ಇದ್ದಾನೆ. ಬ್ಯಾಂಕಲ್ಲಿರೋ ದುಡ್ಡು ಅಂತ ಅಂದರೆ ಅದು ಬಿಸ್ನೆಸ್ಸಿಗೆ ರಿಲೇಟೆಡ್ ಆಗಿದ್ದಂಥ ದುಡ್ಡನ್ನು ಅವನು ವಿಡ್ರಾ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಯಾವಾಗ ಅಲ್ಲಿ ಪರ್ಸ್ನಲ್ ಯೂಸ್ ಅಂತ ವರ್ಡ್ ಬರುತ್ತೆ ಅಥವಾ ಡೊಮೆಸ್ಟಿಕ್ ಯೂಸ್ ಅಂತ ವರ್ಡ್ ಬರುತ್ತೆ ಆಗ ಅದು ಡ್ರಾಯಿಂಗ್ ಆಗಿರುತ್ತೆ. ಅಂದರೆ ಡ್ರಾಯಿಂಗ್ ಅಕೌಂಟ್ ಅಂತ ತೊಗೊಳ್ತೀವಿ ನಾವು. ಇಲ್ಲಿ ಬರುವಂಥ ಎರಡು ಅಕೌಂಟ್ ಅಂತ ಅಂದರೆ ಮೊದಲನೇದಾಗಿ ಡ್ರಾಯಿಂಗ್ ಅಕೌಂಟ್, ಇನ್ನೊಂದು ಅವನು ಅಮೌಂಟನ್ನು ವಿಡ್ರಾ ಮಾಡ್ತಾ ಇದ್ದಾನೆ, ಹೌದಾ? ಅಮೌಂಟನ್ನು ಹೇಗೆ ವಿಡ್ರಾ ಮಾಡ್ತಾ ಇದ್ದಾನೆ? ಡೈರೆಕ್ಟಾಗಿ ಅವನು ಕ್ಯಾಶನ್ನು ವಿಡ್ರಾ ಮಾಡ್ತಾ ಇಲ್ಲ, ಬದಲಾಗಿ ಬ್ಯಾಂಕಿಂದ ಅವನು ಅಮೌಂಟನ್ನು ವಿಡ್ರಾ ಮಾಡ್ತಾ ಇದ್ದಾನೆ. ಅಂದರೆ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ಬರುವಂಥ ಎರಡು ಅಕೌಂಟ್, ಒಂದು ಡ್ರಾಯಿಂಗ್ ಅಕೌಂಟ್, ಇನ್ನೊಂದು ಬ್ಯಾಂಕ್ ಅಕೌಂಟ್. ಡ್ರಾಯಿಂಗ್ ಅನ್ನೋದು ಯಾವ ಕೆಟಗರಿಯಲ್ಲಿ ಬರುತ್ತೆ? ಇದು ಕ್ಯಾಪಿಟಲ್ನ ಕೆಟಗರಿಯಲ್ಲಿ ಬರುತ್ತೆ. ಆ್ಯಂಡ್ ಬ್ಯಾಂಕ್ ಅನ್ನೋದು ಇದು ಅಸೆಟ್ನ ಕೆಟಗರಿಯಲ್ಲಿ ಬರುತ್ತೆ, ಹೌದಾ? ಸೊ ಇವಾಗ ರೂಲನ್ನು ಅಪ್ಲೈ ಮಾಡೋಣ. ಕ್ಯಾಪಿಟಲ್ನ ರೂಲ್ ಏನು? ಡೆಬಿಟ್ ಡಿಕ್ರೀಸಸ್, ಕ್ರೆಡಿಟ್ ಇನ್ಕ್ರೀಸಸ್. ಸೊ ನೋಡಿ, ಯಾವಾಗ ಓನರ್ ಬಿಸ್ನೆಸ್ ದುಡ್ಡನ್ನು ವಿಡ್ರಾ ಮಾಡ್ಕೊಂಡು ಹೋಗ್ತಾನೆ ಅದು ಕ್ಯಾಪಿಟಲ್ನ ಕಡಿಮೆ ಮಾಡುತ್ತೆ. ಕ್ಯಾಪಿಟಲ್ ಕಡಿಮೆ ಆಯಿತು ಅಂತಂದರೆ ನಾವು ರೂಲ್ ಪ್ರಕಾರ ಏನು ಮಾಡಬೇಕು? ಡೆಬಿಟ್ ಮಾಡಬೇಕು, ಹೌದಾ? ಅಂದರೆ ಡ್ರಾಯಿಂಗ್ ಅಕೌಂಟನ್ನು ನಾವೇನು ಮಾಡ್ತೀವಿ? ಡೆಬಿಟ್ ಮಾಡ್ತೀವಿ. ಇನ್ನು ಬ್ಯಾಂಕ್ ಅಕೌಂಟ್, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ಹೌದಾ? ಅಸೆಟ್ಟಿನ ರೂಲ್ ಏನು? ಡೆಬಿಟ್ ಇನ್ಕ್ರೀಸಸ್, ಕ್ರೆಡಿಟ್ ಡಿಕ್ರೀಸಸ್. ಸೊ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಇದೆ, ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ, ಹಾಗಾಗಿ ನಾವೇನು ಮಾಡ್ತೀವಿ? ಬ್ಯಾಂಕ್ ಅಕೌಂಟನ್ನು ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ? ಡ್ರಾಯಿಂಗ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ಈ ಒಂದು ಪ್ರಾಬ್ಲಮಲ್ಲಿ ಅಮೌಂಟ್ ಎಷ್ಟು ಅಂತ ಹೇಳಿ ಕೊಟ್ಟೇ ಇಲ್ಲ, ಹೌದಾ? ಹಾಗಾಗಿ ನಾವಿಲ್ಲಿ ಡ್ಯಾಶ್ ಅಂತ ಹಾಕ್ಕೊಳ್ತೀವಿ, ನಮಗೆ ಅಮೌಂಟ್ ಗೊತ್ತಿಲ್ಲ. ಸೊ ಇನ್ನು ನರೇಶನ್ ಇದಕ್ಕೆ ಏನಾಗುತ್ತೆ ಅಂತ ಅಂದರೆ ಕ್ಯಾಶ್ ವಿಡ್ರಾನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಸನಲ್ ಯೂಸ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, 2020 January 22, ಬಾಟ್ ಪೋಸ್ಟೇಜ್ ಸ್ಟಾಂಪ್ಸ್ rupees 100. ಸ್ಟಾಂಪನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದು ಕೂಡ ಎಕ್ಸ್ಪೆನ್ಸಸ್ ಆಗುತ್ತೆ. ಅಂದರೆ ಇಲ್ಲಿ ಪೋಸ್ಟೇಜ್ ಸ್ಟಾಂಪ್ ಅಕೌಂಟ್ ಅಂತೇಳಿ ನಾವು ತೊಗೊಳ್ತೀವಿ. ಇನ್ನೊಂದು ಅಕೌಂಟ್ ಯಾವುದಾಗುತ್ತೆ? ಕ್ಯಾಶ್ ಅಕೌಂಟ್. ಪೋಸ್ಟೇಜ್ ಸ್ಟಾಂಪ್ ಅಕೌಂಟ್, ಇಲ್ಲಿ ನೋಡಿ, ಪೋಸ್ಟೇಜ್ ಅಥವಾ ಸ್ಟಾಂಪನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಎಕ್ಸ್ಪೆನ್ಸಸ್, ಹೌದಾ? ಪರ್ಚೇಸ್ ಮಾಡ್ತೀವಿ ಅಂತ ಅಂದರೆ ನಾವೇನು ಮಾಡ್ತೀವಿ? ಕ್ಯಾಶನ್ನು ಪೇ ಮಾಡಬೇಕಾಗತ್ತೆ, ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ ಇಲ್ಲಿ? ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಸೊ ನಾವೇನು ಮಾಡ್ತೀವಿ? ಆ್ಯಸ್ ಪರ್ ದ ರೂಲ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು? ಡೆಬಿಟ್ ಮಾಡಬೇಕು. ಬಿಕಾಸ್ ಡೆಬಿಟ್ ಇನ್ಕ್ರೀಸಸ್,
ಕ್ರೆಡಿಟ್ ಡಿಕ್ರೀಸಸ್ ಹೌದಾ. ಸೊ ಪೋಸ್ಟೇಜ್ ಸ್ಟಾಂಪ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಇನ್ನು ಕ್ಯಾಶನ್ನು ನಾವೇನು ಮಾಡ್ತಾ ಇದ್ದೀವಿ, ಪೇ ಮಾಡ್ತಾ ಇದ್ದೀವಿ ಹೌದಾ. ಹಾಗಾಗಿ ಕ್ಯಾಶ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ನಮ್ಮ ಕೈಯಲ್ಲಿರೋದು ಕಡಿಮೆ ಆಗ್ತಾ ಇದೆ. ಸೊ ಇಲ್ಲಿ ರೂಲ್ ನೋಡಿ, ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್ ಅಸೆಟ್ಟಿನ ರೂಲ್ ಇದು. ಸೊ ಕ್ಯಾಶ್ ಕಡಿಮೆ ಆದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಹಾಗಾಗಿ ಜರ್ನಲ್ ಎಂಟ್ರಿ ಏನಾಗುತ್ತೆ, ಪೋಸ್ಟೇಜ್ ಸ್ಟಾಂಪ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ 2020 ಜನವರಿ 25 ಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್ ₹1000. ಸೊ ನೋಡಿ ಇಲ್ಲಿ ಮತ್ತೆ ಪರ್ಸ್ನಲ್ ಯೂಸ್ ಅಂತ ಬಂತು ಹೌದಾ. ಪರ್ಸ್ನಲ್ ಯೂಸ್ ಅಂತ ಬಂದರೆ ಏನಾಗುತ್ತೆ, ಡ್ರಾಯಿಂಗ್ ಅಂತ ಹೇಳಾಗುತ್ತೆ. ಬಟ್ ಇಲ್ಲಿ ಏನನ್ನು ವಿಡ್ರಾ ಮಾಡ್ತಾ ಇದ್ದಾರೆ, ಕ್ಯಾಶನ್ನು ವಿಡ್ರಾ ಮಾಡ್ತಾ ಇದ್ದಾರೆ ಹೌದಾ. ಹಾಗಾಗಿ ಒಂದು ಡ್ರಾಯಿಂಗ್ ಅಕೌಂಟ್, ಇನ್ನೊಂದು ಕ್ಯಾಶ್ ಅಕೌಂಟ್ ಅಂತ ತೊಗೊಳ್ತೀವಿ. ಡ್ರಾಯಿಂಗ್ ಅಕೌಂಟ್ ಇದು ಕ್ಯಾಪಿಟಲ್ನ ಕೆಟಗರಿಗೆ ಹೋಗುತ್ತೆ, ಇನ್ನು ಕ್ಯಾಶ್ ಇದು ಅಸೆಟ್ನ ಕೆಟಗರಿ ಆಗುತ್ತೆ. ಇನ್ನು ಕ್ಯಾಪಿಟಲ್ನ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್. ಸೊ ಯಾವಾಗ ಡ್ರಾಯಿಂಗ್ ಆಗುತ್ತೆ ಅದು ಕ್ಯಾಪಿಟಲ್ನ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಸೊ ಕ್ಯಾಪಿಟಲ್ ಕಡಿಮೆ ಆದರೆ ನಾವೇನು ಮಾಡಬೇಕು, ಡೆಬಿಟ್ ಮಾಡಬೇಕು ಆ್ಯಸ್ ಪರ್ ದ ರೂಲ್. ಸೊ ಡ್ರಾಯಿಂಗ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಇನ್ನು ಕ್ಯಾಶ್ ಅಕೌಂಟ್, ಕ್ಯಾಶ್ ಏನಾಗ್ತಾ ಇದೆ, ಇಲ್ಲಿ ಕ್ಯಾಶ್ ಕಡಿಮೆ ಆಗ್ತಾ ಇದೆ ಅಂದರೆ ಅಸೆಟ್ ಕಡಿಮೆ ಆಗ್ತಾ ಇದೆ. ಅಸೆಟ್ ಕಡಿಮೆ ಆದರೆ ನಾವೇನು ಮಾಡ್ತೀವಿ, ಕ್ರೆಡಿಟ್ ಮಾಡ್ತೀವಿ. ಸೊ ಜರ್ನಲ್ ಎಂಟ್ರಿ ಏನಾಗುತ್ತೆ, ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್. ಸೊ ಇದಕ್ಕೆ ನರೇಷನ್ ಏನಾಗುತ್ತೆ, ಕ್ಯಾಶ್ ವಿಡ್ರಾನ್ ಫಾರ್ ಪರ್ಸ್ನಲ್ ಯೂಸ್. ಲಾಸ್ಟ್ ಟ್ರಾನ್ಸಾಕ್ಷನ್ ನೋಡಿ, ಇಲ್ಲಿ 2020 ಜನವರಿ 28 ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ₹400. ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಅರ್ಥ ಏನು, ರಿಸೀವ್ ಅಂತ ವರ್ಡ್ ಇದೆ ನೋಡಿ. ರಿಸೀವ್ ಅಂತ ಅಂದರೆ ಏನು, ಇನ್ಕಮನ್ನು ರಿಸೀವ್ ಮಾಡ್ತೀವಿ ಯಾವತ್ತೂ ಕೂಡ. ಪೇ ಅಂತ ಹೇಳಿ ವರ್ಡ್ ಇದ್ದರೆ ಅದು ಎಕ್ಸ್ಪೆನ್ಸಸ್ ಆಗಿರುತ್ತೆ. ಅಂದರೆ ಇನ್ಕಮನ್ನು ನಾವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ನೋಡಿ. ಫಾರ್ ಎಕ್ಸಾಂಪಲ್, ನೀವು ಒಂದು ವರ್ಕರ್ ಆಗಿರ್ತೀರಿ, ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಳ್ಳಿ. ನಿಮಗೆ ಸ್ಯಾಲ್ರಿನ ಪೇ ಮಾಡುತ್ತೆ ಫರ್ಮ್ ಹೌದಾ. ನಿಮಗೆ ಸ್ಯಾಲರಿ ಅನ್ನೋದು ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಫರ್ಮಿಗೆ ಅದು ಏನಾಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಬಿಕಾಸ್ ಫರ್ಮ್ ಅದನ್ನ ಪೇ ಮಾಡುತ್ತೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಅದೇನಾಗುತ್ತೆ, ನಿಮಗೆ ಇನ್ಕಮ್ ಆಗುತ್ತೆ ಹೌದಾ. ನೀವೇನು ಮಾಡ್ತೀರಿ, ಈ ಮಂತ್ ಸ್ಯಾಲ್ರಿ ಒಂದೇ ಅಲ್ಲ, ಅದಕ್ಕೆ ಬದಲಾಗಿ ನೆಕ್ಸ್ಟ್ ಮಂತ್ ಸ್ಯಾಲ್ರಿನೂ ನೀವು ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡು ಬಿಡ್ತೀರಿ. ಆಗ ಏನಾಗುತ್ತೆ, ಒಂದೊಮ್ಮೆ ಏನಾದರೂ ಅಂಥ ಸಿಚುವೇಶನ್ ಬಂದು ಫರ್ಮ್ ಆ ಸ್ಯಾಲ್ರಿನ ರಿಟರ್ನ್ ಆಗಿ ಕೇಳ್ತಾ ಇದೆ ಅಂದರೆ ನೀವು ಅದನ್ನ ಕೊಡಬೇಕಾಗತ್ತೆ. ಬಿಕಾಸ್ ಆಗಿನ್ನೂ ಟೈಮ್ ಬಂದಿರೋದಿಲ್ಲ ನೀವು ಸ್ಯಾಲ್ರಿನ ರಿಸೀವ್ ಮಾಡೋದಕ್ಕೆ. ಅಂದರೆ ಇನ್ಕಮನ್ನು ರಿಸೀವ್ ಮಾಡೋದಕ್ಕೆ ಇನ್ನೂ ಟೈಮ್ ಬಂದಿರೋದಿಲ್ಲ, ಆಗಲೇ ಅಮೌಂಟನ್ನು ರಿಸೀವ್ ಮಾಡಿರುತ್ತೆ ಫರ್ಮ್. ಅದೇನಾಗುತ್ತೆ, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಆಗುತ್ತೆ. ಇಲ್ಲಿ ಕಮಿಷನ್ ನೋಡಿ, ಕಮಿಷನ್ನ ರಿಸೀವ್ ಮಾಡಿದೆ, ಅಡ್ವಾನ್ಸ್ ಆಗಿ ರಿಸೀವ್ ಮಾಡ್ಕೊಂಡಿದೆ ಫರ್ಮ್. ಹಾಗಿದ್ದಾಗ ಇದು ಯಾವ ಕೆಟಗರಿಯಲ್ಲಿ ಅಪ್ಲೈ ಆಗುತ್ತೆ ಅಂತ ನೋಡ್ಕೊಳ್ಬೇಕು. ಯಾವಾಗಲೂ ಅಷ್ಟೇ, ಇನ್ಕಮನ್ನು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದ್ದೀವಿ ಅಥವಾ ಮೊದಲೇ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದರೆ ಅದು ಲೈಬಲಿಟಿ ಆಗುತ್ತೆ. ಯಾಕೆ ಲೈಬಿಲಿಟಿ ಆಗುತ್ತೆ, ಬಿಕಾಸ್ ಆಗಿನ್ನೂ ಟೈಮ್ ಬಂದಿರೋದಿಲ್ಲ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಒಂದೊಮ್ಮೆ ಆ ಪಾರ್ಟಿ ಏನಾದರೂ ಕೇಳಿದ್ರೆ ನಾವು ಆ ದುಡ್ಡನ್ನು ವಾಪಸ್ ಕೊಡಬೇಕು, ಅಂದರೆ ಆಗಿನ್ನೂ ಹೊಣೆಗಾರಿಕೆ ಇರುತ್ತೆ. ಹಾಗಾಗಿ ಅದನ್ನ ಲೈಬಿಲಿಟಿ ಅಂತಲೇ ಕನ್ಸಿಡರ್ ಮಾಡ್ಕೊಳ್ತೀವಿ ಯಾವಾಗ ಇನ್ಕಮನ್ನು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿದರೆ ಮಾತ್ರ. ಸೊ ಇಲ್ಲಿ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಕೌಂಟ್ ಅನ್ನೋದೇನಾಗುತ್ತೆ, ಲೈಬಿಲಿಟಿ ಆಗುತ್ತೆ. ಸೊ ಇನ್ನೊಂದು ಅಕೌಂಟ್ ಯಾವುದು ಇಲ್ಲಿ ಬರುವಂಥದ್ದು, ಅದು ಕ್ಯಾಶ್. ಯಾಕೆ ಕ್ಯಾಶ್, ಫರ್ಮ್ ಇಲ್ಲಿ ಕ್ಯಾಶ್ ಫಾರ್ಮಲ್ಲಿ ಕಮಿಷನ್ನ ರಿಸೀವ್ ಮಾಡಿದೆ. ಹಾಗಾಗಿ ಇನ್ನೊಂದು ಅಕೌಂಟ್ ಯಾವುದಾಗುತ್ತೆ, ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಏನಾಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆಯೋ ಡಿಕ್ರೀಸ್ ಆಗ್ತಾ ಇದೆಯೋ, ಕ್ಯಾಶನ್ನು ಫರ್ಮ್ ರಿಸೀವ್ ಮಾಡಿದೆ ಹೌದಾ. ಹಾಗಾಗಿ ಕ್ಯಾಶ್ ಏನಾಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ. ಕ್ಯಾಶ್ ಅನ್ನೋದು ಒಂದು ಅಸೆಟ್. ಅಸೆಟ್ನ ರೂಲ್ ಏನಾಗುತ್ತೆ, ಡೆಬಿಟ್ ಇನ್ಕ್ರೀಸಸ್ ಕ್ರೆಡಿಟ್ ಡಿಕ್ರೀಸಸ್. ಸೊ ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ, ಅಸೆಟ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ನಾವು ಕ್ಯಾಶ್ ಅಕೌಂಟನ್ನು ಏನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಓಕೆ. ಇನ್ನು ಲೈಬಿಲಿಟಿ ಅಂತ ಅಂದರೆ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಕೌಂಟ್ ಲೈಬಿಲಿಟಿ ಆಗುತ್ತೆ. ಸೊ ಲೈಬಿಲಿಟಿಯ ರೂಲ್ ಏನು, ಡೆಬಿಟ್ ಡಿಕ್ರೀಸಸ್ ಕ್ರೆಡಿಟ್ ಇನ್ಕ್ರೀಸಸ್. ನೋಡಿ ಇಲ್ಲಿ ಲೈಬಿಲಿಟಿ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಬಿಕಾಸ್ ಆ ಟೈಮ್ ಇನ್ನೂ ಬಂದಿರೋದಿಲ್ಲ ರಿಸೀವ್ ಮಾಡೋದು ಹೌದಾ, ಮೊದಲೇ ರಿಸೀವ್ ಮಾಡಿದ್ದೀವಿ. ಅಂದರೆ ಒಂದು ಹೊಣೆಗಾರಿಕೆ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, ಲೈಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಲೈಬಿಲಿಟಿ ಇನ್ಕ್ರೀಸ್ ಆದರೆ ನಾವೇನು ಮಾಡಬೇಕು, ಆ್ಯಸ್ ಪರ್ ದ ರೂಲ್ ನಾವು ಕ್ರೆಡಿಟ್ ಮಾಡಬೇಕು. ಹಾಗಾಗಿ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅನ್ನೋ ಅಕೌಂಟನ್ನು ನಾವು ಕ್ರೆಡಿಟ್ ಮಾಡ್ತೀವಿ, ಕ್ಯಾಶ್ ಅಕೌಂಟನ್ನು ನಾವೇನು ಮಾಡ್ತೀವಿ, ಡೆಬಿಟ್ ಮಾಡ್ತೀವಿ. ಸೊ ಮೊದಲು ನಾವು ಡೆಬಿಟ್ ಆಸ್ಪೆಕ್ಟನ್ನು ಬರಿತೀವಿ ಹೌದಾ. ಹಾಗಾಗಿ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಕೌಂಟ್.
ನರೇಷನ್, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಸೊ ಇಲ್ಲಿ ಇದ್ದಂಥ ಟ್ರಾನ್ಸಾಕ್ಷನನ್ನು ನಾವು ಜರ್ನಲಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ಈಗ ಲಾಸ್ಟಲ್ಲಿ ನಾವು ಅಮೌಂಟನ್ನು ಟೋಟಲ್ ಮಾಡ್ಕೊಳ್ಳೋಣ. $47,250. ಸೊ ಇದನ್ನು ನಾವು ಎರಡು ಕಡೆ ಬರ್ಕೊಳ್ತೀವಿ. ಡೆಬಿಟ್ ಕ್ರೆಡಿಟ್ ಯಾವತ್ತೂ ಕೂಡ ಈಕ್ವಲ್ ಆಗಿರುತ್ತೆ. ಸೊ ಇದನ್ನು ನಾವು ಎರಡು ಕಡೆ ಅಮೌಂಟನ್ನು ಬರ್ಕೊಳ್ತೀವಿ. ಟೋಟಲ್ $47,250.